ಬೆಂಗಳೂರಿನ ಖಾಸಗಿ ಶಾಲೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ನಿಜಕ್ಕೂ ದಗದಗನೆ ಹೊತ್ತಿ ಹೊರತು ಬಿಟ್ಟಿದೆ ಖಾಸಗಿ ಶಾಲೆ. ಕೆಂಗೇರಿ ಬಳಿಕ ಖಾಸಗಿ ಶಾಲೆಯಲ್ಲಿ ಈ ರೀತಿಯಾದಂತಹ ಅವಘಡ ಕಾಣಿಸಿಕೊಂಡು ಬಿಟ್ಟಿದೆ. ನಿಜಕ್ಕೂ ಯಾವ ಕಾರಣಕ್ಕಾಗಿ ಈ ರೀತಿಯಾದಂತಹ ಅವಘಡ ಸಂಭವಿಸಿತು? ಬೆಂಗಳೂರಿನ ಖಾಸಗಿ ಶಾಲೆಗೆ ಬೆಂಕಿ ಹೊತ್ತಿಕೊಂಡಿದೆ. ಕೆಂಗೇರಿ ಬಳಿಯ ಖಾಸಗಿ ಶಾಲೆಯಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಬೆಂಕಿ ನಂದಿಸುವುದಕ್ಕಂತ ಹೇಳಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಬೆಂಕಿ ನಂದಿಸುವುದಕ್ಕೆ ಹರಸಾಹಸವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಶಾರ್ಟ್ ಸರ್ಕ್ಯೂಟ್ನಿಂದ ಆಗಿರುವಂತಹ ದುರ್ಘಟನೆ ಇದು. ಅದೃಷ್ಟವಶಾತ್ ಶಾಲಾ ಮಕ್ಕಳು ಪ್ರಾಣಾಪಾಯದಿಂದ ಎಸ್ಕೇಪ್ ಆಗಿದ್ದಾರೆ. ಜ್ಞಾನಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ. 3 ಅಗ್ನಿಶಾಮಕ ದಳ ಸಿಬ್ಬಂದಿಯಿಂದ ಕಾರ್ಯಾಚರಣೆ ಮುಂದುವರೆದಿದೆ. ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ನೋಡಿ, ಬೆಂಗಳೂರಿನ ಖಾಸಗಿ ಶಾಲೆಯಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ಅದೃಷ್ಟವಶಾತ್ ಒಂದೇ ಒಂದು ಮಕ್ಕಳಿಗೂ ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಿಲ್ಲ. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದೀವಿ ಎಷ್ಟರ ಮಟ್ಟಿಗೆ ದಗದಗನೆ ಹೊತ್ತು ಉರಿತಾ ಇದೆ ಅಂತ ಹೇಳಿ. ಇಡೀ ಬಿಲ್ಡಿಂಗ್ ಸಂಪೂರ್ಣವಾಗಿ ದಗದಗಿಸ್ತಾ ಇದೆ. ಬಾನೆತ್ತರಕ್ಕೆ ದಟ್ಟವಾದಂತಹ ಹೊಗೆ ಆವರಿಸ್ಕೊಂಡು ಬಿಟ್ಟಿದೆ. ಎಲ್ಲಿ ನೋಡಿದ್ರು ಕೂಡ ಹೊಗೆ. ಅಲ್ಲಿ ಅಕ್ಕಪಕ್ಕ ಒಂದು ಕಡೆ ಆತಂಕ ನಿರ್ಮಾಣ ಆಗಿದೆ. ಈ ಶಾರ್ಟ್ ಸರ್ಕ್ಯೂಟ್ ನಿಂದ ಈ ರೀತಿಯಾದಂತಹ ದುರ್ಘಟನೆ ಸಂಭವಿಸಿದೆ ಅನ್ನುವಂತಹ ಮಾಹಿತಿ ಇದೆ. ಶಾಲಾ ಆಡಿಟೋರಿಯಂನಲ್ಲಿ ಶಾರ್ಟ್ ಸರ್ಕ್ಯೂಟ್ ನಿಂದ ಈ ರೀತಿಯಾದಂತಹ ದುರಂತ ಸಂಭವಿಸಿರುವಂತದ್ದು ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಯಾವಾಗ ಈ ರೀತಿಯಾದಂತಹ ಬೆಂಕಿ ಏಕಾಏಕಿಯಾಗಿ ಕಾಣಿಸ್ಕೊಳ್ತೋ ಇಮ್ಮಿಡಿಯೇಟ್ಲಿ ಶಾಲಾ ಕೊಠಡಿಯಲ್ಲಿರುವಂತಹ ಸಿಬ್ಬಂದಿಗಳಾಗಿರ್ಬೋದು ಅಥವಾ ಮಕ್ಕಳುಗಳಾಗಿರ್ಬೋದು ಎಲ್ಲರನ್ನು ಕೂಡ ಆಚೆ ಕಳಿಸುವಂತಹ ಕೆಲಸ ಆಯಿತು. ಬಹಳ ದೊಡ್ಡ ಸಮಯ ಪ್ರಜ್ಞೆ. ಕೆಂಗೇರಿ ಬಳಿಕ ಖಾಸಗಿ ಶಾಲೆಯಲ್ಲಿ ಈ ರೀತಿಯಾದಂತಹ ಅವಘಡ ಸಂಭವಿಸಿದೆ. ಅದೃಷ್ಟವಶಾತ್ ಯಾರಿಗೂ ಏನೋ ಪ್ರಾಬ್ಲಮ್ ಆಗಿಲ್ಲ ಅನ್ನುವಂತಹ ಮಾಹಿತಿ. ಈಗಾಗಲೇ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಆಗಮಿಸಿದ್ದಾರೆ. ಬೆಂಕಿ ನಂದಿಸುವಂತಹ ಕಾರ್ಯಕ್ಕೂ ಕೂಡ ಮುಂದಾಗಿದ್ದಾರೆ. ನೋಡಿ, ಎಷ್ಟು ದೊಡ್ಡ ಕಟ್ಟಡ ಅದು. ಇಡೀ ಕಟ್ಟಡನೇ ದಗದಗನೆ ಉರಿಯುವಂತಹ ಸ್ಥಿತಿಗೆ ಜಾರುಬಿಟ್ಟಿದೆ. ದಟ್ಟವಾದಂತಹ ಹೊಗೆ ಆವರಿಸ್ಕೊಂಡು ಬಿಟ್ಟಿದೆ. ನಿಜಕ್ಕೂ ಈಗ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೆ ದೊಡ್ಡ ಸವಾಲಾಗ್ಬಿಟ್ಟಿದೆ. ಯಾಕಂತಂದ್ರೆ ಇಡೀ ಬಿಲ್ಡಿಂಗ್ ಅನ್ನೇ ಈ ಬೆಂಕಿಯನ್ನು ಆರಿಸ್ಬೇಕಲ್ವಾ, ಅಷ್ಟು ಸುಲಭದ ಮಾತಲ್ಲ. ಈಗ 3 ವಾಹನಗಳು ಬಂದಿದ್ದಾವೆ ಅನ್ನುವಂತಹ ಮಾಹಿತಿ ಇದೆ. ಸಾಕಷ್ಟು ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಶಿವು, ಈಗ ಕೆಂಗೇರಿ ಬಳಿಕ ಈಗ ಖಾಸಗಿ ಶಾಲೆಯಲ್ಲಿ ಈ ರೀತಿಯಾದಂತಹ ಅವಘಡ ಸಂಭವಿಸಿದೆ. ಏನಾದ್ರೂ ಮಕ್ಕಳಿದ್ರ ಹೆಂಗೆ ಅಲ್ಲಿ ಈ ರೀತಿಯಾದಂತಹ ದುರ್ಘಟನೆ ಸಂಭವಿಸೋದಕ್ಕೆ ಏನ್ ಕಾರಣ ಆಯ್ತು ಎಕ್ಸಾಕ್ಟ್ಲಿ? ಈಗ ಸದ್ಯಕ್ಕೆ ಬರ್ತಿರುವಂತ ಮಾಹಿತಿ ಪ್ರಕಾರವಾಗಿ ದೀಪಾ, ಶಾರ್ಟ್ ಸರ್ಕ್ಯೂಟ್ ನಿಂದ ಆಡಿಟೋರಿಯಂ ಏನಿದೆ, ಶಾಲೆಯ ಆಡಿಟೋರಿಯಂ, ಆ ಆಡಿಟೋರಿಯಂ ನಲ್ಲಿ ಬೆಂಕಿ ಹೊತ್ಕೊಂಡಿತ್ತು. ಆ ಬೆಂಕಿ ಹೊತ್ತುಕೊಂಡ ಕೂಡಲೇ ಕ್ಷಣಾರ್ಧದಲ್ಲಿ ಇಡೀ ಆಡಿಟೋರಿಯಂ ಅನ್ನ ಆವರಿಸ್ಕೊಂಡಿದೆ ಅನ್ನುವಂಥದ್ದನ್ನಲ್ಲದೆ ತಕ್ಷಣಕ್ಕೆ ಈಗ ಸ್ಕೂಲ್ನ ಮೂಲಗಳು ಮಾಹಿತಿ ಬರ್ತಾ ಇರುವಂತದ್ದು. ಸ್ಕೂಲ್ನ ಮೂಲಗಳಿಂದ ಅಲ್ಲಿ 3 ಅಂತಸ್ತಿನ ಶಾಲಾ ಕಟ್ಟಡ ಅದು. ಮೇಲ್ಗಡೆ ಏನು ಟಾಪ್ ಫ್ಲೋರ್ ಅಲ್ಲಿ ಆಡಿಟೋರಿಯಂ ಇತ್ತು. ಆಡಿಟೋರಿಯಂ ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ, ಬೆಂಕಿ ಕಾಣಿಸ್ಕೊಂಡಿದೆ. ಬೆಂಕಿ ಕಾಣಿಸ್ಕೊಂಡಿದ್ದು ಕೂಡಲೇ ಅಲರ್ಟ್ ಆಗಿದ್ದಾರೆ. ಅಲರ್ಟ್ ಆಗಿ ಬೆಂಕಿ ನಂದಿಸುವಂತದಕ್ಕೂ ಕೂಡ ಟ್ರೈ ಮಾಡಿರುವಂತದ್ದು. ಮತ್ತೆ ಕೆಳಗಡೆ ಬೇರೆ ಕ್ಲಾಸ್ ರೂಮ್ ಗಳಲ್ಲಿ ಏನು ಶಾಲಾ ಮಕ್ಕಳಿದ್ರು ಅವ್ರೆಲ್ಲರನ್ನೂ ಕೂಡ ಹೊರಗಡೆ ಕಳಿಸಿದ್ದೇವೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಈಗ ಯಾವುದೇ ರೀತಿಯ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಪ್ರಾಣಾಪಾಯ ಅಥವಾ ತೊಂದರೆ ಆಗಿರುವಂತದ್ದಿಲ್ಲ. ಈಗ ಟಾಪ್ ಫ್ಲೋರ್ ಅಲ್ಲಿ ಈ ಒಂದು ಬೆಂಕಿ ಕಾಣಿಸ್ಕೊಂಡಿದ್ದರಿಂದಾಗಿ ಯಾವುದೇ ರೀತಿಯ ಹೆಚ್ಚಿನ ಅವಘಡಗಳಾಗ್ಲಿಲ್ಲ, ಯಾವುದೇ ಮಕ್ಕಳಿಗೆ ತೊಂದರೆ ಆಗ್ಲಿಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಈಗ ಅಲ್ಲಿಂದ ಹೇಳ್ತಿರುವಂತದ್ದು. ತಕ್ಷಣಕ್ಕೆ ಅಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದಿದ್ದಾರೆ, ಬಂದು ಬೆಂಕಿ ನಂದಿಸುವಂತ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಬೆಂಕಿ ತಹಬದಿಗೆ ಬರ್ತಾ ಇಲ್ಲ ಅನ್ನುವಂಥದ್ದು ಮಾಹಿತಿ ಬರ್ತಾ ಇದೆ. ಅಲ್ಲಿ ಏನು ದೊಡ್ಡ ಮಟ್ಟದ ಬೆಂಕಿ ಆಗಿದೆ. ಸೊ ಆಡಿಟೋರಿಯಂ ಅಲ್ಲಿ ಬೇರೆ ಬೇರೆ ಏನು ಬೆಂಕಿಗೆ ಆಹುತಿ ಆಗುವಂತ ವಸ್ತುಗಳು ಇಟ್ಟಿರ್ತಾರೆ. ಅಲ್ಲಿನ ಏನು ರಟ್ಟಿನ ವ್ಯವಸ್ಥೆ ಆಗ್ಬೋದು, ಏನು ಸೌಂಡ್ ಪ್ರೂಫ್ ಮಾಡಿರುವಂತಹ ಒಂದು ವ್ಯವಸ್ಥೆ, ಅಲ್ಲಿನ ಹಲಿಗೆಗಳು, ಈ ಎಲ್ಲವೂ ಕೂಡ ಅತಿ ಹೆಚ್ಚು ಬೆಂಕಿ ಆಗೋಕೆ ಸಾಧ್ಯ ಆಗ್ತಾ ಇದೆ ಅನ್ನುವಂಥದ್ದು ಮೂಲಗಳಿಂದ ತಿಳಿದು ಬರ್ತಾ ಇದೆ. ಅಂದ್ರೆ ಈಗ ಬೆಂಕಿ ನಂದಿಸುವಂತ ಕಾರ್ಯದಲ್ಲಿ ನಿರತರಾಗಿರುವಂತದ್ದು, ಹರಸಾಹಸನೆ ಮಾಡ್ತಾ ಇದ್ದಾರೆ ಬೆಂಕಿ ನಂದಿಸುವಂತದಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ಸದ್ಯಕ್ಕೆ ಈಗ ನಾಗದೇವನಹಳ್ಳಿಲಿ ಇರುವಂತಹ ಖಾಸಗಿ ಶಾಲೆಯಲ್ಲಿ ಒತ್ತು ಹುರಿತಾ ಇರೋದ್ರಿಂದ
ದಟ್ಟವಾದಂತ ಹೊಗೆ ಆಕಾಶದ ಎತ್ತರಕ್ಕೆ ಕೂಡ ಹೋಗ್ತಾ ಇದೆ. ಸ್ಥಳೀಯ ಸುತ್ತಮುತ್ತ ಎಲ್ಲರೂ ಕೂಡ ಆತಂಕಕ್ಕೊಳಗಾಗಿದ್ದಾರೆ. ಎಲ್ಲರೂ ಅಲ್ಲಿ ಬಂದು ಸೇರ್ತಾ ಇರುವಂತದ್ದು, ಮಕ್ಕಳಿಗೆ ಏನಾದ್ರೂ ಆಗಿದೆಯಾ ಅನ್ನುವಂಥದ್ದನ್ನು ಮೊದಲಿಗೆ ಇನ್ಫಾರ್ಮೇಶನ್ ತಗೊಳ್ತಾ ಇದ್ದಾರೆ. ಪ್ರತಿಯೊಬ್ಬರ ಪೋಷಕರಿಗೂ ಕೂಡ ಇನ್ಫಾರ್ಮೇಶನ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸದ್ಯ ಈಗ ಅಲ್ಲಿನ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೇನು ತೊಂದರೆ ಆಗಿಲ್ಲ. ಕಟ್ಟಡಕ್ಕೆ ಮಾತ್ರ ಹಾನಿ ಆಗಿದೆ. ಕಟ್ಟಡ ಮೇಲ್ಭಾಗದಲ್ಲಿ ಬೆಂಕಿ ಕಾಣಿಸ್ಕೊಂಡಿದ್ರಿಂದಾಗಿ ಕೆಳಭಾಗದಲ್ಲಿ ಎಲ್ಲವೂ ಕ್ಲಾಸ್ ರೂಮ್ಸ್ ಇದ್ದಿದ್ದರಿಂದ ಯಾವುದೇ ರೀತಿಯ ಹೆಚ್ಚಿನ ತೊಂದರೆ ಆಗ್ಲಿಲ್ಲ ಅನ್ನುವಂಥದ್ದು ಅದೃಷ್ಟದ ವಿಚಾರ ಅಲ್ಲಿ. ಸೊ ಈಗ ಇನ್ನೂ ಬೆಂಕಿ ನಂದಿಸುವಂತ ಕೆಲಸವನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಅಲ್ಲಿನ ಸ್ಟಾಫ್ ಕೂಡ ಕೆಳಗಡೆ ಪೋಷಕರಿಗೆ ಮಾಹಿತಿಗಳನ್ನು ಮುಟ್ಟಿಸುವಂತ ಮತ್ತೆ ಮಕ್ಕಳನ್ನು ಸೇಫ್ ಮಾಡಿದ್ದಾರೆ. ಸೊ ಯಾವುದೇ ರೀತಿ ತೊಂದರೆ ಆಗಿಲ್ಲ ಅನ್ನುವಂಥದ್ದನ್ನ ಹೇಳ್ತಿದ್ದಾರೆ. ಸೊ ಇಡೀ ದಟ್ಟವಾದಂತ ಹೊಗೆ ಏನಿದೆ, ಬೆಂಕಿ ಏನಿದೆ, ಸುತ್ತಮುತ್ತ ಪ್ರದೇಶಗಳಿಗೆ ಎತ್ತರದ ಪ್ರದೇಶದವರೆಗೂ ಕೂಡ ಕಾಣಿಸ್ಕೊಳ್ತಾ ಇದೆ. ಎಲ್ಲರೂ ಅಲ್ಲಿಗೆ ಧಾವಿಸ್ತಾ ಇದ್ದಾರೆ ಏನಾಗಿದೆ ಅಂತೇಳಿ. ಶಾಲೆ ಆಗಿರೋದ್ರಿಂದಾಗಿ ಬಹುದೊಡ್ಡ ಅನಾಹುತ ಆಗೋಗ್ಬಿಟ್ಟಿದ್ಯಾ ಅನ್ನುವಂತ ಆತಂಕ ಎಲ್ಲರಲ್ಲೂ ಕೂಡ ಸಾರ್ವಜನಿಕರಲ್ಲೂ ಕೂಡ ಇರುವಂತದ್ದು. ಹಾಗಾಗಿ ಸದ್ಯಕ್ಕೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಬೆಂಕಿ ಕಾಣಿಸ್ಕೊಳ್ತಾ ಇದ್ದಂತೆನೆ ಮಕ್ಕಳನ್ನ ಎಲ್ಲರನ್ನೂ ಕೂಡ ಸೇಫ್ ಮಾಡಿ ಆಚೆ ಕಳಿಸಿದ್ದಾರೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಸೊ ಅಲ್ಲಿನ ಫೋನ್ ಕೂಡ ಇನ್ನೂ ಕೂಡ ಓಪನ್ ಅಲ್ಲಿ ಇಟ್ಕೊಂಡಿದ್ದಾರೆ. ಯಾರು ಕರೆ ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಮಾಹಿತಿ ಕೊಡ್ತಾ ಇದ್ದಾರೆ. ಸೊ ಪೋಷಕರಿಗೂ ಕೂಡ ಮಾಹಿತಿ ಕೊಡ್ತಾ ಇದ್ದಾರೆ. ಸೊ ಯಾವುದೇ ರೀತಿಯ ಗಾಬರಿ ಮತ್ತೆ ಪ್ಯಾನಿಕ್ ಆಗೋದು ಬೇಡ. ಈ ರೀತಿ ಬೆಂಕಿ ಕಾಣಿಸ್ಕೊಂಡಿದೆ. ಬೆಂಕಿ ಕಾಣಿಸ್ಕೊಂಡಿರೋದ್ರಿಂದ ಅದು ಟಾಪ್ ಫ್ಲೋರ್ ಅಲ್ಲಿ ಆಡಿಟೋರಿಯಂ ನಲ್ಲಿ ಕಾಣಿಸ್ಕೊಂಡಿದೆ. ಸೊ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅನ್ನುವಂಥದ್ದನ್ನ ಮಾಹಿತಿ ಮುಟ್ತಾ ಇದ್ದಾರೆ. ಈ ಸ್ಥಳಕ್ಕೆ ಜ್ಞಾನಭಾರತಿ ಪೊಲೀಸರು ಭೇಟಿಯನ್ನು ಕೊಟ್ಟಿರುವಂತದ್ದು. ಅಲ್ಲಿನ ಜನರನ್ನು ಕೂಡ ನಿಯಂತ್ರಣ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಇನ್ನೂ ಕೂಡ ಬೆಂಕಿಯನ್ನ ನಂದಿಸೋದ್ರಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ನಿರತರಾಗಿದ್ದಾರೆ. ದೀಪಾ. ಎಸ್ ಶಿವತಾಗಿ ತಮ್ಮ ಮಾಹಿತಿಗಾಗಿ.